ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬೇಳೆ ಸಾರು ಮಾಡೋಣ ಬನ್ನಿ. ಸಿಂಪಲ್ಲಾಗಿ ಬೇಗ ಆಗೋ ಥರದ್ದು. ನಾನು ಇಲ್ಲಿ ಮೈಸೂರು ಬೇಳೆನೂ ಹೆಸರು ಬೇಳೆ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ಒಂದು ಅರ್ಧ ಬೌಲ್, ಒಂದು ಬೌಲಷ್ಟು, ಅದರ್ಧ ಬೌಲು ಇದರ್ಧ ಬೌಲ್, ಒಂದು ಬೌಲ್ ತಗೊಂಡಿದ್ದೀನಿ. ಒಂದು ಟೈಮ್ಗೆ ಆಗೋಷ್ಟು ಆಗುತ್ತೆ. ಮೈಸೂರು ಬೇಳೆ ತಿನ್ನೋದ್ರಿಂದ ಮೈಗೆ ಒಳ್ಳೇದು, ಸ್ಕಿನ್ಗೆ ಒಳ್ಳೇದು ಅಂತ ಹೇಳ್ತಾರೆ ಫ್ರೆಂಡ್ಸ್. ಮೈಸೂರು ಬೇಳೆ ತೊಗೋಬೇಕು, ಮತ್ತು ಹೆಸರು ಬೇಳೆ ತಂಪಾಗುತ್ತೆ ಮೈಗೆ ಅಂತ ಅಂದ್ಬಿಟ್ಟು ಎರಡು ಸೇರಿಸಿ ತೊಗೊಂಡಿದ್ದೀನಿ. ನಾನು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಒಂದು ಕಪ್ಗೆ 1.5 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಒಂದೆರಡು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ವಿಸಿಲ್ ಬರ್ಸ್ಕೊಳ್ಳೋಣ. ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಬರ್ಸ್ಕೊಳ್ಳೋಣ. ಅದು ನುಣ್ಣಗಾಗಬೇಕು. ಅದು ಒಂದು ಕಡೆ ಆಗ್ತಾ ಇರುತ್ತೆ. ನಾವು ಒಗ್ಗರಣೆ ಹಾಕ್ಕೊಂಡು ಬನ್ನಿ. ಇದಕ್ಕೆ ಬಾಣಲಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋಣ. ಒಂದು ಕಾಲು ಸ್ಪೂನ್ ಅಷ್ಟು ಹಾಕೋಣ ಜೀರಿಗೆ ಸಾಸಿವೆ ಚಿಟಪಟ ಸೌಂಡ್ ಬಂದಮೇಲೆ ಜೀರಿಗೆ ಹಾಕೋಣ. ಇಲ್ಲಾಂದ್ರೆ ಕಹಿ ಹೊಡೆಯುತ್ತೆ ತಿನ್ನಬೇಕಾದ್ರೆ. ಒಂದು ಕಾಲು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಬೇಕಾಗಿರೋ ಸಾಮಾನು: ಒಂದು 10 ಎಸಳು ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಬ್ಯಾಡಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಇವಾಗ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಕೆಂಪಗಾಗಲಿ. ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗಾಗಷ್ಟು ಟೇಸ್ಟ್ ಚೆನ್ನಾಗಿರ್ತದೆ ತಿನ್ನೋದಕ್ಕೆ. ಸಾಂಬಾರಲ್ಲಿ ಫ್ಲೇವರ್ ಕೂಡ ಕೊಡುತ್ತೆ, ಸ್ಮೆಲ್ ಕೂಡ ಕೊಡುತ್ತೆ ಅದು. ಬ್ಯಾಡಗೆ ಮೆಣಸಿನ್ಕಾಯಿ 2 ಹಾಕೋಣ. ಮುರಿಯೋದೇನು ಬೇಡ. ಖಾರ ತಿನ್ನೋರು ಇರ್ತಾರೆ. ಖಾರ ತಿನ್ನೋರು ಇದ್ದರೆ ಅದನ್ನ ಹಂಗೆ ಕಿವುಚ್ಕೊಂಡು ತಿನ್ಕೋಬೋದು ಆರಾಮಾಗಿ ಸಾಂಬಾರಲ್ಲಿ. ಅದು ಫ್ರೈ ಆಯಿತು ಚೆನ್ನಾಗಿ. ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಕೆಂಪಗಾಗಲಿ ಈರುಳ್ಳಿ. ಬೇಳೆ ಬೆಂದಿದೆ ಏನಂತ ನೋಡೋಣ ಬನ್ನಿ. ನೋಡಿ, ಬೆಂದಿದೆ ಬೇಳೆ ಚೆನ್ನಾಗಿ. ನುಣ್ಣಗಾಗಿದೆ ಬೇಳೆ. ಚೆನ್ನಾಗಿ ನುಣ್ಣಗಾಗಬೇಕು, ಇಲ್ಲಾಂದರೆ ನೀರು ಥರ ಆಗೋಗುತ್ತೆ. ಇದು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳೋಣ, ಒಂದು 1/2 ಸ್ಪೂನ್ ಅಷ್ಟು. ಒಂದು 1/2 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ, ಜಾಸ್ತಿ ಏನು ಬೇಡ. ಫ್ರೈ ಮಾಡ್ಕೊಳ್ಳೋಣ. ಏನೇ ಅದು ಬೇಗ ಆಗುತ್ತೆ ಫ್ರೆಂಡ್ಸ್. ಇವಾಗ ಅರ್ಜೆಂಟಾಗಿ ಬೇಕು ಸಾಂಬಾರು ಅಂತಂದ್ರೆ ಅರ್ಜೆಂಟಾಗಿ ಒಂದು 10-15 ನಿಮಿಷದಲ್ಲಿ ಆಗುತ್ತೆ ಇದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಈಗ ಬೆಂದಿರೋ ಬೇಳೆ ಹಾಕೋಣ ಇದಕ್ಕೆ. ರೆಡಿ ಆಗೋಯ್ತು ನಮ್ಮ ಬೇಳೆ ಸಾರು. ತರಕಾರಿ ಎಲ್ಲ ಏನೂ ಹಾಕಿಲ್ಲ. ತರಕಾರಿ ಹಾಕೋ ಸಾಂಬಾರು ಆಗೋಗುತ್ತೆ ಅದು. ಇದು ನಾರ್ಮಲಾಗಿ ಬೇಳೆ ಸಾರು. ಅನ್ನಕ್ಕೆ ಚೆನ್ನಾಗಿರುತ್ತೆ ಇದು. ಅನ್ನ ರೆಡಿಯಾಗಿದೆ. ಅನ್ನ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಸಾಂಬಾರು ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಅರ್ಜೆಂಟಾಗೂ ಆಗೋಗುತ್ತೆ. ಮಧ್ಯಾಹ್ನ ಹೊತ್ತು ಏನಾದರೂ ಅಕಸ್ಮಾತ್ ಸಾಂಬಾರು ಮಾಡಿಲ್ಲ, ರುಬ್ಬಬೇಕು, ಕರೆಂಟ್ ಇಲ್ಲ, ಅದು ಇದು ಅಂತಂದರೆ 5 ನಿಮಿಷಕ್ಕೆ ಆಗೋಗುತ್ತೆ. ಇದು ಬೇಗ ಮಾಡ್ಕೊಂಬಿಡ್ಬೋದು. ನೋಡಿ, ನಮ್ಮ ಬೇಳೆ ಸಾರು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. Yeah.